ಇನ್ನು ಈ ವಿಚಾರ ಇದೆಯಲ್ಲ, ಮುಂದಿನ ಬಾರಿಯ ಬಜೆಟನ್ನು ಯಾರು ಮಂಡಿಸ್ತಾರೆ ಅನ್ನುವಂಥ ವಿಚಾರ. ಈ ವಿಚಾರದಲ್ಲಿ ಈಗ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ DCM ಅವರು ಏನು ಮಾಡಿದ್ರು ಗೊತ್ತಾ? ಎದ್ದು ಹೊರಟೇ ಬಿಟ್ಟರು. ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇದ್ದಂತೆ DCM ಅವರು ಎದ್ದು ಹೊರಟು ಬಿಟ್ಟಿದ್ದಾರೆ. ಒಳ್ಳೆ ಕಥೆ ಆಯಿತು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರಲ್ಲ ಅಂತ DCM DK ಶಿವಕುಮಾರ್ ಅವರು ಪ್ರಶ್ನೆ ಕೇಳ್ತಾ ಇದ್ದಂತೆ ಎದ್ದು ಹೊರಟಿದ್ದಾರೆ. ಒಳ್ಳೆ ಕತೆ, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನೋಡಿ. ಯಾರೇ ಒಳ್ಳೆ ಕತೆ, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನೋಡಿ. ಮುಂದಿನ ವರ್ಷದ್ದು ಯಾರು ಬಜೆಟ್ ಮಂಡನೆ ಮಾಡ್ತಾರೆ ಅಂತಂದಾಗ ಒಳ್ಳೆ ಕಥೆ ಆಯ್ತಲ್ಲ, ಸಿದ್ದರಾಮಯ್ಯನವರು ಇದ್ದಾರಲ್ಲ ಚೀಫ್ ಮಿನಿಸ್ಟ್ರು ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ ನವೆಂಬರ್ ಆಟ ಏನು, ಡಿಸೆಂಬರ್ ಆಟ ಏನು ಅಂತ ಹೇಳಿ. ಸೊ ಅದೊಂದು ರೀತಿಯಾಗಿ ಚರ್ಚೆಯ ಒಳಪಟ್ಟಿದೆ. ಅವರು ಡಿ ಕೆ ಶಿವಕುಮಾರ್ ಏನು ಹೇಳಬೇಕಾಗಿತ್ತು ಅಲ್ಲಿ? ಹಾಗಿದ್ದಾಗ ಇಲ್ಲ ನಾನೇ ಮಂಡಿಸ್ತೀನಿ ಅಂತ ಹೇಳಬೇಕಾಗಿತ್ತ? ಒಳ್ಳೆ ಕತೆ, ರಾಜಕೀಯದಲ್ಲಿ ಹಂಗೆ ಹೇಳಿಬಿಟ್ಟು ಮಾಡೋಕ್ಕಾಗತ್ತಾ? ಸೊ ಇನ್ನು ಸಿದ್ದರಾಮಯ್ಯರದ್ದು ಇದು ಕೊನೆಯ ಬಜೆಟ್ ಅಂತ ಯಾರು ಹೇಳ್ತಾ ಇದ್ದಾರೆ? BY ವಿಜೇಂದ್ರ ಅವರು, BJPಯ ರಾಜ್ಯಾಧ್ಯಕ್ಷರು. ಅಲ್ಪಸಂಖ್ಯಾತರ ಬಗ್ಗೆ CMಗೆ ಇರೋ ಪ್ರೀತಿ ಬಗ್ಗೆ ಗೊತ್ತು, ಆದರೆ ಹಣಕಾಸು ಸಚಿವರಾಗಿ ಈ ಮಟ್ಟಕ್ಕೆ ಇಳಿಯೋದಾ? ಅಲ್ಪಸಂಖ್ಯಾತರ ತೃಪ್ತಿಪಡಿಸಲು ಬಜೆಟ್ ಮಂಡಿಸಿದ್ದಾರೆ. ಈ ಮೂಲಕ ಧರ್ಮಗಳ ಸಂಘರ್ಷಕ್ಕೆ CM ಕಾರಣರಾಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ BY ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJPಯ ರಾಜ್ಯಾಧ್ಯಕ್ಷರು, ಶಾಸಕರು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಸಿದ್ದರಾಮಯ್ಯನವರು ಮಂಡನೆ ಮಾಡಿರ್ತಕ್ಕಂಥ 16ನೇಯ ಹಾಗೂ ಅವರ ಕೊನೆಯ ಬಜೆಟ್ ನಿನ್ನೆಯನ್ನು ಮಂಡನೆ ಮಾಡಿದ್ದಾರೆ. ನಿಜವಾಗಿಯೂ ಸಹ ಭಾಳ ನಿರಾಶಾದಾಯಕವಾಗಿದೆ. ನಾನು ರಾಜಕೀಯ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇಲ್ಲ. ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಈ ಬಜೆಟ್ ಇಲ್ಲ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿ ಕೇಳಿಬರ್ತಾ ಇದೆ. ಈ ಬಜೆಟಿನಿಂದ ಈ ನಾಡಿನಲ್ಲಿರ್ತಕ್ಕಂಥ ಕೃಷಿಕನಿಗಾಗಲಿ, ಕೃಷಿ ಕ್ಷೇತ್ರಕ್ಕಾಗಲಿ, ಯುವಕರಿಗಾಗಲಿ, ಮಹಿಳೆಯರಿಗಾಗಲಿ ಅಥವಾ ಬಡವರಿಗಾಗಲಿ ಯಾವುದೇ ರೀತಿಯ ಅನುಕೂಲ ಇವರ ಬಜೆಟಿಂದ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತೇಳಿ ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಸರ್, ಅವ್ರದ್ದು ಕೊನೆಯ ಬಜೆಟ್ ಏನು ಕತೆ ಎಲ್ಲ ನೋಡೋಣ ಸರ್. ಫಸ್ಟು BJPಯ ಕತೆ ಹೇಳಿ ಸರ್. ವಿರೋಧ ಪಕ್ಷವಾಗಿ ಏನು ಹೋರಾಟ ಮಾಡ್ತಾ ಇದ್ದೀರಾ, ಈ ಸರ್ಕಾರಕ್ಕೆ ಮೂಗುದಾರವನ್ನು ಹೇಗೆ ಹಾಕ್ತಾ ಇದ್ದೀರಾ ಅಂತ ಹೇಳಿ. ಸೊ ಇದೇ ವಿಚಾರದಲ್ಲಿ ಈಗ ಅಮಿತ್ ಶಾ ಅವರು ಏನಾದರೂ ಒಂದಿಷ್ಟು ಕ್ರಮವನ್ನು ತಗೊಳ್ತಾರಾ ಅನ್ನುವಂಥ ಚರ್ಚೆಗೆ ಒಳಪಡ್ತಾ ಇದೆ BJP ಪಕ್ಷದಲ್ಲಿ. BJP ಬಣಬಡಿದಾಟಕ್ಕೆ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಅಂತ ಹೇಳಿ. ಯಾಕೆ ಅಂತಂದರೆ ನಿನ್ನೆ ಅಮಿತ್ ಶಾ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಚರ್ಚೆಯನ್ನು ನಡೆಸಿದರು ವಿಜೇಂದ್ರ ಅವರು. ದೆಹಲಿಗೆ ಬುಲಾವ್ ನೀಡುವ ಬಗ್ಗೆ ಸುಳಿವನ್ನು ವಿಜೇಂದ್ರ ಅವರು ನೀಡಿದ್ದಾರೆ. ಎಲ್ಲವೂ ಹೈಕಮಾಂಡ್ ನಾಯಕರ ಗಮನದಲ್ಲಿದೆ, ಯಾವಾಗ ಬೇಕಾದರೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅಂತ ಬೆಂಗಳೂರಿನಲ್ಲಿ BY ವಿಜೇಂದ್ರ ಅವರು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಪರಿಸ್ಥಿತಿ ಬಗ್ಗೆ ಗಮನಕ್ಕೆ ಏನಾದರೂ ತಂದ್ರೆ ಸರ್, ನಿಮ್ಮ ಪಕ್ಷದಲ್ಲಿ ಆಂತರಿಕ ಎಲ್ಲ ಅವ್ರ ಗಮನದಲ್ಲಿದೆ. ಯಾವಾಗ ಬೇಕಾದ್ರೂ ತೀರ್ಮಾನಗಳನ್ನು ಮಾಡ್ತಾರೆ, ಘೋಷಣೆನ ಮಾಡ್ತಾರೆ. ಅವರೆಲ್ಲ ಗಮನದಲ್ಲಿ ಹೊಸದಾಗಿ ಹೇಳ್ತಕ್ಕಂಥದ್ದು ಏನೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ರಾಜ್ಯದ ಪರಿಸ್ಥಿತಿ ಬಗ್ಗೆ ಗಮನಕ್ಕೆ ಏನಾದರೂ ತಂದ್ರೆ ಸರ್, ನಿಮ್ಮ ಪಕ್ಷದಲ್ಲಿ ಆಂತರಿಕ ಎಲ್ಲ ಅವ್ರ ಗಮನದಲ್ಲಿದೆ. ಯಾವಾಗ ಬೇಕಾದ್ರೂ ತೀರ್ಮಾನಗಳನ್ನು ಮಾಡ್ತಾರೆ, ಘೋಷಣೆನ ಮಾಡ್ತಾರೆ. ಅವರೆಲ್ಲ ಗಮನದಲ್ಲಿ ಹೊಸದಾಗಿ ಹೇಳ್ತಕ್ಕಂಥದ್ದು ಏನೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಸೊ ಎಲ್ಲ ಅವ್ರ ಗಮನದಲ್ಲಿದೆ ಅಂತ ಹೇಳಿದ್ದಾರೆ. ಬಟ್ ಒಂದೂವರೆ ವರ್ಷದಿಂದ ಆಗೋಯ್ತು BJP ಕಿತ್ತಾಡ್ಕೊಳ್ತಾ ಇರೋದು. ಸೊ ಆ ನಿಟ್ಟಿನಲ್ಲಿ ಯಾವಾಗ ಯಾವ ಹೆಜ್ಜೆಯನ್ನು ಇಡ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ ಕಾದು.